ಗುರು ಯಾವ ರೀತಿ ಆ ಮಕ್ಕಳಲ್ಲಿ ಸಂಸ್ಕಾರವನ್ನು ಕೊಡ್ತಾರ ಆ ರೀತಿ ಮಕ್ಕಳು ತಾವು ಸಂಸ್ಕಾರಯುತವಾಗ್ತಾವ ಅನ್ನುವಂಥದ್ದನ್ನು ಹೇಳಿ ಇಲ್ಲಿ ಬಹಳ ಇನ್ನೂ ತಾವು ಮಕ್ಕಳ ಕಾರ್ಯಕ್ರಮನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀರಿ. ಅದಕ್ಕಾಗಿ ನಾವು ಇಲ್ಲೇನು ಬಹಳ ಈ ಒಂದು ಶಾಲೆಯ ಬಗ್ಗೆ ಅಷ್ಟ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಸಂತೋಷ್ ಬೆಳದಿ ಸರ್ ಬಹಳ ಆತ್ಮೀಯರು. ಇಲ್ಲಿ ಬಹಳ ಒಂದು ಉತ್ತಮವಾದಂಥ ಒಂದು ಸರ್ಕಾರಿ ಶಾಲೆ ನಮ್ಮ ತಾಲೂಕಿನಲ್ಲಿ ಇದೊಂದು ಉತ್ತಮ ಶಾಲೆ ಅಂತೇಳಿ ನಿರ್ಮಾಣ ಮಾಡ್ಯಾರ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈಗ ಪಾಲಕರಲ್ಲಿ, ಯಾಕಂದ್ರೆ ನೀವು ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಏನು ಶಿಕ್ಷಕರು ಯಾವ ರೀತಿ ಪಾಠವನ್ನು ಹೇಳಿದಾರ, ಯಾವ ರೀತಿ ಅವರು ಮನೆಗೆಲಸವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅಟ್ಲೀಸ್ಟ್ ನೀವು ಧಾರಾವಾಹಿ ನೋಡ್ಲಾರ್ದಾರ ತಾಯಂದಿರು, ಆ ಸೀರಿಯಲ್ ನೋಡ್ಲಾರ್ದ ತಾಯಂದ್ರೆ ಏನಾದರೂ ಮಕ್ಕಳ ಕಡೆ ಗಮನ ಕೊಟ್ರಿ ಅಂತಂದ್ರೆ ಆ ಮಕ್ಕಳು ಈ ಕಾನ್ವೆಂಟ್ ಶಾಲೆಗಿತ್ತಲೂ ಈ ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಲಿ ಎರಡು ಮಾತಿಲ್ಲ. ದಯಮಾಡಿ ಎಲ್ಲ ಏನಪ್ಪಾ ಅಂದ್ರೆ ತಾಯಂದ್ರ ಕೈಯಾಗದ. ಅದಕ್ಕಾಗಿ ತಾವು ಈ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ರಿ. ಸರ್ಕಾರ ಸೌಲಭ್ಯಗಳನ್ನು ಬಹಳ ಕೊಟ್ಟದ. ಅದಕ್ಕಾಗಿ ಮಾನ್ಯ ಶಾಸಕರ ಒಂದು ಸಿ ಆರ್ ಎಸ್ ಫಂಡದಲ್ಲಿ 3,85,000 ರೂಪಾಯಿ ಕೂಡ ಈಗ ತಮ್ಮ ಶಾಲೆಗೆ ಅನುದಾನ ಬಂದದ. ಯಾಕಂದ್ರೆ ಸಂಗಮೇಶ್ ಅಣ್ಣಾರು ಹೇಳ್ತಾರೆ ಈ ಸದ್ದ. ಅದಕ್ಕೆ ದಯಮಾಡಿ ಸರ್ಕಾರದಿಂದ ಆಗಿರ್ಬೋದು, ನಮ್ಮ ಮಾನ್ಯ ಶಾಸಕರು ಏನು ಮಾಡ್ಯಾರ, ಯಾವ ಗುಡಿ ಗುಂಡಾರಕ್ಕೂ ದುಡ್ಡು ಕೊಡಂಗಿಲ್ಲ ಅಂದಾರ. ಅದಕ್ಕಾಗಿ ಏನು ಕೊಟ್ಟರು ಶಾಲೆಗಳಿಗೆ, ಬಬಲೇಶ್ವರ ಮತಕ್ಷೇತ್ರದ ಎಲ್ಲ ಶಾಲೆಗಳಿಗೆ ಆ CSR ಫಂಡದಲ್ಲಿ ಅನುದಾನವನ್ನು ಹಂಚಿಕೆ ಮಾಡ್ಯಾರ. ಈಗ ಆಲ್ರೆಡಿ ಅನುದಾನ ಬಂದದ. ಈ ಕೆಲಸನೂ ಪ್ರಾರಂಭ ಆಗ್ಯಾವ ಕೆಲವು ಶಾಲೆಗಳಲ್ಲಿ. ಅದಕ್ಕಾಗಿ ದಯಮಾಡಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡೋದ್ರ ಜೊತೆಗೆ ಉತ್ತಮ ಶಿಕ್ಷಣಕ್ಕೆ ತಾವು ಆದ್ಯತೆ ಕೊಡ್ತೀರಿ ಅನ್ನುವಂಥ ಆಶಾಭಾವನೆ ವ್ಯಕ್ತಪಡಿಸಿ ನನ್ನನ್ನು ಕರೆಸಿ ಸನ್ಮಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸಿ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.